ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರ್ಎಸ್ಎಸ್ಗೆ ಕ್ಲೀನ್ ಚೀಟ್ ಕೊಟ್ಟಿದೆ ರಾಜ್ಯದ ಗೃಹ ಇಲಾಖೆ. ಆರ್ಎಸ್ಎಸ್ಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಈಗ ರಾಜ್ಯದ ಗೃಹ ಇಲಾಖೆ. ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನ ಕೊಟ್ಟಿರುವುದು. ಆರ್ಎಸ್ಎಸ್ ಮೇಲೆ ಯಾವುದೇ ದೂರು ದಾಖಲಾಗಿಲ್ಲ. ಪಥಸಂಚಲನ ಮತ್ತು ಯಾವುದೇ ಕಾರ್ಯಕ್ರಮದ ವೇಳೆ ದೂರು ದಾಖಲಾಗಿಲ್ಲ. ಯಾವುದೇ ದೂರು ದಾಖಲಾಗಿಲ್ಲ ಅಂತ ಉತ್ತರವನ್ನ ಕೊಟ್ಟಿದೆ ಗೃಹ ಇಲಾಖೆ. ಪರಿಷತ್ನಲ್ಲಿ ಛಲವಾದಿ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿದ್ದಾರೆ ಗೃಹ ಇಲಾಖೆಯವರು. ಆರ್ಎಸ್ಎಸ್ಗೆ ಕ್ಲೀನ್ ಚಿಟ್ ಸಿಕ್ಕಿರೋದು ಈ ಮುಖೇನ ಗೃಹ ಇಲಾಖೆಯಿಂದ. ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಆರ್ಎಸ್ಎಸ್ ಮೇಲೆ ಯಾವುದೇ ದೂರು ದಾಖಲಾಗಿಲ್ಲ. ಪಥಸಂಚಲನ ಮತ್ತು ಯಾವುದೇ ಕಾರ್ಯಕ್ರಮದ ವೇಳೆ ದೂರು ದಾಖಲಾಗಿಲ್ಲ. ಯಾವುದೇ ದೂರು ಇಲ್ಲವೇ ಇಲ್ಲ ಅಂತ ಹೇಳಿ ಗೃಹ ಇಲಾಖೆ ಉತ್ತರವನ್ನ ಕೊಟ್ಟಿದೆ. ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರಶ್ನೆಗೆ ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಟ್ಟಿರೋದು ಗೃಹ ಇಲಾಖೆ. ಈ ಮುಖೇನ ಕ್ಲೀನ್ ಚಿಟ್ ಸಿಕ್ಕಿರೋದು ಆರ್ಎಸ್ಎಸ್ಗೆ. ಗಮನಿಸ್ತಾನೆ ಇರ್ತೀವಿ, ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದು ಈ ಆರ್ಎಸ್ಎಸ್ ವಿಚಾರದಲ್ಲಿ ಜಟಾಪಟಿ ಮುಂದುವರಿತಾನೆ ಇದೆ. ನೋಡಿ, ಅಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿರೋದಿಲ್ಲ. ಆರ್ಎಸ್ಎಸ್ನ ವಿರುದ್ಧ ಯಾವುದೇ ಪಥಸಂಚಲನ ಆಗಲಿ, ಯಾವುದೇ ಸಮಾವೇಶಗಳಾಗಲಿ, ಯಾವುದೇ ಕಾರ್ಯಕ್ರಮಗಳಾಗಲಿ, ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದು ಆರ್ಎಸ್ಎಸ್ನ ವಿರುದ್ಧ ಏನಾದರೂ ಕಂಪ್ಲೇಂಟ್ ಆಗಿದಾವ ಅಂತ ಅಂದರೆ ಏನೇನೂ ಇಲ್ಲ. ಯಾವುದೇ ರೀತಿಯಾದಂಥ ಪ್ರಕರಣಗಳು ದಾಖಲಾಗಿರುವುದಿಲ್ಲ ಅನ್ನೋದನ್ನು ಲಿಖಿತ ರೂಪದಲ್ಲಿ ಗೃಹ ಇಲಾಖೆ ಈಗ ಉತ್ತರವನ್ನು ಕೊಟ್ಟಿದೆ. ಅಂದರೆ ಕ್ಲೀನ್ ಚಿಟ್ ಸಿಕ್ಕಿರೋದು ಆರ್ಎಸ್ಎಸ್ಗೆ. ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡಿದರು, ಯಾವುದಾದ್ರೂ ದೂರಿದಾವ ಆರ್ಎಸ್ಎಸ್ ವಿರುದ್ಧ ಹೇಳಿ ಅಂತ. ಅದಕ್ಕೆ ಈಗ ಸರ್ಕಾರ ಅಥವಾ ಗೃಹ ಇಲಾಖೆ ಉತ್ತರ ಕೊಟ್ಟಿದೆ, ಆರ್ಎಸ್ಎಸ್ ವಿರುದ್ಧ ಯಾವುದೇ ರೀತಿಯಾದಂಥ ದೂರು ದಾಖಲಾಗಿಲ್ಲ ಅಂತ ಹೇಳಿ. ಜಟಾಪಟಿ ಯಾವ ಲೆವೆಲ್ನಲ್ಲಿ ನಡೀತಾ ಇತ್ತು ಅಂತ ಅಂದರೆ, ಪಥಸಂಚಲನ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಥರ. ಈ ಹಿಂದೆ ಚಿತ್ತಾಪುರದಲ್ಲಿ ಗಮನಿಸಿದ್ದೀವಿ, ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಭಾಳ ವಿರೋಧ ಆಯಿತು. ಚಿತ್ತಾಪುರದಲ್ಲಿ ಪರ್ಮಿಷನ್ನೇ ಸಿಗ್ತಾ ಇರಲಿಲ್ಲ, ಆ ಲೆವೆಲ್ಗೆ ಆಗೋಗ್ಬಿಡ್ತು. ಅದಾದ ನಂತರ ಈಗ ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರ ಆಯ್ಕೆ ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಿಮ್ಮ ಸಂಘಟನೆಗೆ ಅನ್ನೋ ನಿಟ್ಟಿನಲ್ಲಿ ಕೂತ್ಬಿಟ್ರು. ಅದಾದ ನಂತರ ಅದು ಪರ ವಿರೋಧದ ಚರ್ಚೆಗಳು ಮತ್ತು ವಾಗ್ಯುದ್ಧಗಳು ನಡೀತಾನೆ ಬರ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು